ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. RG ಕನ್ನಡಿಗ ಚಾನಲ್ಗೆ ಸುಸ್ವಾಗತ. ನಿಮಗೆ ಇಷ್ಟು ದಿನ ಬರೀ ಹಳ್ಳಿಯಲ್ಲಿನ ಲೈಫ್ ಸ್ಟೋರಿ ತೋರಿಸ್ತಿದ್ದ ನನಗೆ ನೀವು ಕೊಟ್ಟ ರೆಸ್ಪಾನ್ಸ್ ತುಂಬ ಇದೆ. ಅದಕ್ಕೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವ ಯಲಗೂರು ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕಡೆ ನಮ್ಮ ಪಯಣ. ಬನ್ನಿ, ಇವತ್ತು ಯಲಗೂರೇಶ್ವರನ ದರ್ಶನ ಮಾಡೋಣ. ತ್ರೇತಾಯುಗದಲ್ಲಿ ರಾಮನ ಆಜ್ಞೆಯಂತೆ ಯಲಗೂರಿನಲ್ಲೇ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನವಿರುವ ಯಲಗೂರಿಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ಯು ಯಲಗೂರು. ಯಲಗೂರು ಇದು ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಆಲ್ಮಟ್ಟಿ ಸಮೀಪ ಬರುವ ಊರು. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನ ಪ್ರಸಿದ್ಧವಾದದ್ದು. ಇದು ನಿಮಗೆ NH44ನಲ್ಲಿ ಆಲ್ಮಟ್ಟಿ ಸಮೀಪ ಬಂದರೆ ಆಲ್ಮಟ್ಟಿಯಿಂದ ಸ್ವಲ್ಪ ದೂರದಲ್ಲೇ ಈ ಯಲಗೂರು ಇರೋದು. ಯಲಗೂರು ಆಂಜನೇಯ ಸ್ವಾಮಿ ಬಹಳ ಶಕ್ತಿವಂತ. ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಯ ಜನ ಈ ಆಂಜನೇಯ ಸ್ವಾಮಿಯ ಆಶೀರ್ವಾದ ಪಡೆಯಲು ಬರುತ್ತಾರೆ ಮತ್ತು ಈ ಆಂಜನೇಯ ಸ್ವಾಮಿಯನ್ನು ಮಾತನಾಡುವ ದೇವರು ಅಂತನೂ ಕರೀತಾರೆ. ಈ ಆಂಜನೇಯ ಸ್ವಾಮಿ ಬಹಳ ಪವಾಡ ಪುರುಷ. ಏಕೆಂದ್ರೆ ಪ್ರತಿಯೊಂದು ಊರಾಗೂ ಒಂದಾದರೂ ಒಂದು ಆಂಜನೇಯ ದೇವರ ದೇವಸ್ಥಾನ ಇದ್ದೇ ಇರುತ್ತೆ. ಆದರೆ ಇಲ್ಲಿನ ಯಲಗೂರು ಸುತ್ತಮುತ್ತಲಿನ 6 ಹಳ್ಳಿಯಲ್ಲಿ ಯಾವುದೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇಲ್ಲ. ಆ ಊರುಗಳು ನಾಗಸಂಪಿಗೆ, ಚಂದ್ರಗಿರಿ, ಅರಳದಿನ್ನಿ, ಯಲಗೂರು, ಕಾಸಿನಕುಂಟೆ, ಬೂದಿಹಾಳ, ಮುಸುದಿ. ಈ ಎಲ್ಲ ಹಳ್ಳಿಗಳಿಗೆ ಯಾವುದೇ ಆಂಜನೇಯ ಸ್ವಾಮಿ ದೇವರ ದೇವಸ್ಥಾನ ಇಲ್ಲ. ಈ ಎಲ್ಲ ಹಳ್ಳಿಗಳಲ್ಲೆಲ್ಲ ನಡುವೆ ಯಲಗೂರು ಒಂದರಲ್ಲೇ ಈ ಆರಾಧ್ಯ ದೈವನ ದೇವಸ್ಥಾನ ಇರುವುದು. ಈ ಆಂಜನೇಯ ಸ್ವಾಮಿಗೆ ಇನ್ನೊಂದು ಹೆಸರು ಕೂಡ ಇದೆ. ಅದು ಯಲಗೂರೇಶ್ವರ ಅಂತನೂ ಕರೀತಾರೆ. ಕೃಷ್ಣಾ ನದಿಯ ದಡದಲ್ಲಿರುವ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಇದು ಮೊದಲೇ ಬಾರಿಗೆ ಬಂದಿದ್ದು. ಇಲ್ಲಿ ಬಂದ ಮೇಲೆ ಇಲ್ಲಿನ ಭಕ್ತರ ದಂಡು, ಜಾತ್ರೆಯಂತೆ ನಡೆಯುವ ವಿಭೋಗ, ಅಮಾವಾಸ್ಯೆ ದಿನದ ಗದ್ದಲು ಎಲ್ಲವನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು. ನಾವು ಸಹ ಕ್ಯೂನಲ್ಲಿ ನಿಂತು ಆಂಜನೇಯ ಸ್ವಾಮಿಯವರ ದರ್ಶನ ಪಡಲಿಕ್ಕಂತ 4 ಗಂಟೆಗಳ ತನಕ ನಿಂತು ದರ್ಶನ ಪಡೆದೆವು. ನಂತರ ಇಲ್ಲಿನ ಹಿರಿಯರಲ್ಲಿ ಹೋಗಿ ಆಂಜನೇಯ ಸ್ವಾಮಿಯವರು ಇಲ್ಲಿ ನೆಲೆ ಊರಲು ಕಾರಣ ಏನಂತ ಹೇಳಿದೆವು. ಅವಾಗ ಅವರು ಹೇಳಿದ ಕತೆ, ಯಲಗೂರಿಗೂ ಆಂಜನೇಯ ಸ್ವಾಮಿಗೂ ತ್ರೇತಾಯುಗದ ಪವಿತ್ರತೆಯ ನಂಟಿದೆ ಅಂತೆ. ತ್ರೇತಾಯುಗದಲ್ಲಿ ರಾಮ, ಲಕ್ಷ್ಮಣ, ಸೀತೆಯರೊಡನೆ ಹನುಮಂತನೂ ಸಹ ಈ ಯಲಗೂರಿಗೆ ಬಂದಿದ್ದಂತೆ. ಅವಾಗ ಶ್ರೀರಾಮಚಂದ್ರರ ಪ್ರತಿಜ್ಞೆಯಂತೆ ಈ ಆಂಜನೇಯ ಸ್ವಾಮಿಯು ಭಕ್ತರ ಉದ್ಧಾರಕ್ಕಾಗಿ ಈ ಯಲಗೂರಿನಲ್ಲಿ
ನೆಲೆ ನಿಂತರಂತೆ. ಮುಂದೊಂದಿನ ಒಬ್ಬ ಪುರೋಹಿತರ ಕನಸಿನಲ್ಲಿ ಬಂದ ಆಂಜನೇಯ ಸ್ವಾಮಿಯು ತಾನು ಒಂದು ಬಂಡೆಗಲ್ಲಿನಲ್ಲಿ ನೆಲೆಸಿರುವುದಾಗಿ ಮತ್ತು ಆ ಬಂಡೆಗಲ್ಲನ್ನು ಹೊರತೆಗೆಯುವಂತೆ ಹೇಳಿದರಂತೆ. ಆವಾಗ ಆ ಪುರೋಹಿತರು ಶ್ರೀ ಆಂಜನೇಯ ಸ್ವಾಮಿಯ ಪ್ರತಿಜ್ಞೆಯಂತೆ ಆ ಮೂರ್ತಿಯನ್ನು ಹೊರತೆಗೆಯಲು ಮುಂದಾದರಂತೆ. ಆ ಮೂರ್ತಿಯನ್ನು ಹೊರತೆಗೆಯುವಾಗ ಆ ಮೂರ್ತಿಯ ಒಂದು ಭಾಗಕ್ಕೆ ಹಾನಿ ಆಯಿತಂತೆ. ಆವಾಗ ಚಿಂತೆಗೊಳಗಾದ ಪುರೋಹಿತರು ಕನಸಿನಲ್ಲಿ ಮತ್ತೆ ಆಂಜನೇಯ ಸ್ವಾಮಿಯು ಪ್ರತ್ಯಕ್ಷವಾಗಿ ಹಾನಿಗೊಳಗಾದ ಮೂರ್ತಿಯನ್ನು ಈಗ ಇರುವ ದೇವಸ್ಥಾನ ಅಂದರೆ ಈ ಯಲಗೂರಿನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಾಗಿಲನ್ನು ಮುಚ್ಚಿ ಸತತ 7 ದಿನಗಳ ಕಾಲ ಇರಿಸುವಂತೆ ಹೇಳಿದರಂತೆ. ಆವಾಗ ಅವರ ಆಜ್ಞೆಯಂತೆ ಪುರೋಹಿತರು 7 ದಿನದ ಕಾಲ ಆ ಮೂರ್ತಿಯನ್ನು ಬಾಗಿಲು ಮುಚ್ಚಿ ಇರಿಸಿ ನಂತರ ತೆಗೆದು ಮೂರ್ತಿಯನ್ನು ನೋಡಿದಾಗ ಆ ಮೂರ್ತಿಯು ಭಾಗ ಹೊಂದಿಕೊಂಡಿತ್ತಂತೆ. ಅದನ್ನು ನೋಡಿದ ಪುರೋಹಿತರಿಗೆ ಆಶ್ಚರ್ಯವಾಯಿತಂತೆ. ಅವಾಗಿನಿಂದ ಇಲ್ಲಿವರೆಗೂ ಶ್ರೀಕೃಷ್ಣಾ ನದಿಯ ನೀರನ್ನು ತಂದು ಈ ಮೂರ್ತಿಗೆ ಅಭಿಷೇಕ ಮಾಡ್ತಾರಂತೆ. ಇಲ್ಲಿನ ಪುರಾತನ ಕಥೆ ಇದು. ಯಲಗೂರು ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಹೊರಗಡೆ ಬಂದು ನಮ್ಮ ಪಯಣ ಇನ್ನೊಂದು ಜಾಗದೆಡೆಗೆ ಸಾಗುತ್ತೆ. ಅಲ್ಲಿಂದ ಹೊರಗಡೆ ಬಂದರೆ ನಮಗೆ ಜಾತ್ರೆಯ ವೈಭೋಗ, ಎಲ್ಲ ರೀತಿಯ ಅಂಗಡಿಗಳು, ತಿನಿಸುಗಳ ಅಂಗಡಿ, ಆಟಿಕೆ ಸಾಮಾನುಗಳ ಅಂಗಡಿ, ದಿನಬಳಕೆ ವಸ್ತುಗಳ ಅಂಗಡಿ ಎಲ್ಲ ಮುಂದೆ ಬಂದು ನಾವು ಹಾಗೆ ಸ್ವಲ್ಪ ಬಜ್ಜಿ ಮತ್ತು ಜಿಲಿಬಿಲಿಯನ್ನು ತಗೊಂಡು ಬೆಂಗಳೂರಿಂದ ಸೊಲ್ಲಾಪುರ ಹೈವೇಯಲ್ಲಿ ಬಂದರೆ ಆಲ್ಮಟ್ಟಿ ಬಂದ ತಕ್ಷಣ ಆಲ್ಮಟ್ಟಿಯಿಂದ ಬಲ್ಕ್ ಕಡೆ ಈ ಯಲಗೂರಿದೆ. ಈ ಯಲಗೂರಿಗೆ ಆಲ್ಮಟ್ಟಿ NH ಹೈವೇಯಿಂದ ನಿಮಗೆ ಆಟೋಗಳು ಸಿಗುತ್ತವೆ. ಬನ್ನಿ, ಈ ಪ್ಲೇಸನ್ನು ಒಮ್ಮೆ ಆದರೂ ನೋಡಿ. ಪ್ಲೇಸಿನ ಅನುಭವವನ್ನು ನೀವು ಪಡೆಯಿರಿ. ಹಾಗೆ ನನ್ನ ಈ RG ಕನ್ನಡಿಗ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಮುಟ್ಟಿ. ನಾನು ಮುಂದೆ ಮಾಡುವ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ.